ಆರ್ಸಿಬಿ ವಿಜಯೋತ್ಸವದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ, ಜೋರಾಗ್ತಾನೆ ಇದೆ. ಒಂದು ಕಡೆ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಬೇರೆ ಪಕ್ಷಗಳು, ಬಿಜೆಪಿಗರು ಎಸ್ಪೆಷಲಿ ಆರೋಪವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇದಕ್ಕೆ ನಿರ್ಲಕ್ಷ್ಯವೇ ಕಾರಣ, ಬೇಜವಾಬ್ದಾರಿತನವೇ ಕಾರಣ. ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ತೋರಿದೆ, 11 ಜನರ ಅಮಾಯಕರ ಅಭಿಮಾನಿಗಳ ಬಲಿಯಾಗಿರುವಂತದ್ದು ಎನ್ನುವಂತಹ ಆರೋಪಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಒಂದ್ ಕಡೆ ಕಾಲ್ತುಳಿತ ಪ್ರಕರಣ, ಇನ್ನೊಂದು ಕಡೆ ಅಂದ್ರೆ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿದ್ದಲ್ಲ, ಈ ಸಲ ತಪ್ಪು ನಮ್ದೇ ಹಂಗಾಗ್ಬಿಟ್ಟಿದೆ. ಏನ್ ಮಾಡಕ್ಕಾಗಲ್ಲ. ಬಟ್ ಅಭಿಮಾನಿಗಳು ಸಹಜವಾಗಿ ಆಸೆ ಇತ್ತು. ಬಟ್ ಇಲ್ಲಿ ಎಲ್ಲರ ಪಾತ್ರ ಇದೆ. ಕೇವಲ ಸರ್ಕಾರಕ್ಕೆ ಬೆರಳು ಮಾಡಿ ತೋರಿಸಿದ್ರೆ ತಪ್ಪಾಗತ್ತೆ. ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರಲ್ಲ ಅವ್ರದ್ದೆಲ್ಲರದು ತಪ್ಪಿದೆ. RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, KCA ಆಗಿರ್ಬೋದು, ಅದಾದ ನಂತರ ಸರ್ಕಾರದ್ದು ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, 3ನೇ ತಾರೀಕಿಗೆ ಅವತ್ತಿನ ರಾತ್ರಿ ಒಂದು ಫೈನಲ್ ಪಂದ್ಯ ನಡೆಯುತ್ತೆ. 17 ವರ್ಷದ ತಪ್ಪಿಸೋದು RCB ಅಭಿಮಾನಿಗಳಿಗೆ, ಕೊನೆಗೂ ಕೂಡ ಗೆಲ್ತಾರೆ. 17 ವರ್ಷ ತಪ್ಪಿಸು 18 ವರ್ಷಕ್ಕೆ ಅದು ನಿಜ ಆಗುತ್ತೆ. ಅದಾದ ನಂತರ ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂಥೇಳಿ ಇಡೀ ರಾಜ್ಯದಾದ್ಯಂತ RCBಗಳು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಆದರೆ ಆ ಫೈನಲ್ ಪಂದ್ಯ ಆದ ನಂತರ ಇಡೀ ಬೆಂಗಳೂರಿನಾದ್ಯಂತ ಇಡೀ ರಾತ್ರಿ ಟ್ರಾಫಿಕ್ ಜಾಮ್ ಇರುತ್ತೆ. ಆವಾಗಲೇ ಪೊಲೀಸ್ ಇಲಾಖೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಬಟ್ ಯಾಕೆ ಈ ರೀತಿಯಾಗಿ ಸಡನ್ಲಿ ಆಗಿ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಇವತ್ತು CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಮಾಡಲಾಗಿದೆ. ಅಂದರೆ ಕಾನೂನಿನ ರೀತಿಯಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ, ಇದರಲ್ಲಿ ನಮ್ದು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನು ಮಾಡಬೇಕು ಅನ್ನೋದು. ಬಟ್ ಖಂಡಿತವಾಗಿಯೂ ಕೂಡ ತಪ್ಪಿದೆ. ಕೇವಲ ಸರ್ಕಾರದ್ದು ಅಷ್ಟೇ ಅಲ್ಲ, RCB ಮ್ಯಾನೇಜ್ಮೆಂಟ್ ಅವ್ರದ್ದು ಕೂಡ ತಪ್ಪಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಪಂದ್ಯ RCB ಅಂದರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ಒಂದು ಪಂದ್ಯ ಆರಂಭ ಆಗಬೇಕಾದ್ರೆ 30,000 ರಿಂದ 40,000 ಜನ ಟಿಕೆಟನ್ನು ತೆಗೆದುಕೊಂಡು ಆ ಪಂದ್ಯವನ್ನು ನೋಡಲಿಕ್ಕೆ ಬರ್ತಾರೆ. 2 ದಿನಕ್ಕೆ ಅಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗುತ್ತೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಆ ಟಿಕೆಟ್ ರೇಟ್ ಎಷ್ಟೇ ಇದ್ರೂ ಕೂಡ ಅಭಿಮಾನಿಗಳು ಬಂದು ಹೋಗ್ತಾರೆ. ಸೊ ಅಂಥದ್ರಲ್ಲಿ ಫ್ರೀ ಬಿಡ್ತೀವಿ ಅಂತ ಹೇಳಿದಾಗ ಯಾರು ಬರೋದಿಲ್ಲ. 30 ರಿಂದ 40 ಲಕ್ಷ ಜನ ಸೇರ್ತಾರೆ ಅಂತ ಹೇಳಿದ್ರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧನೆ ಆಗೋದಿಲ್ಲ. ಇದು ಪ್ರೀಪ್ಲಾನ್ ಇರಬೇಕಾಗಿತ್ತು ಸರ್ಕಾರದ ಕಡೆಯಿಂದ. ಸೊ ಈ ರೀತಿಯಾಗಿ ಆದರೆ DCP ಅವರು ಕೂಡ ಮಾಹಿತಿಯನ್ನು ಕೊಡ್ತಾರೆ ಸರ್ಕಾರಕ್ಕೆ. ಆಗೋದೇ ಇಲ್ಲ, ಯಾಕೆಂದರೆ ಸಾಕಷ್ಟು ಜನ ಬರ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಬಟ್ ಈಗ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಕೆಲವೊಂದಿಷ್ಟು ನಾಯಕರು ಹೇಳಿದ್ರಂತೆ, ಇಲ್ಲ ಆ ಕ್ರೆಡಿಟನ್ನು ನಾವು ತೆಗೆದುಕೊಳ್ಬೇಕು, ಮಾಡಲೇಬೇಕು ಅನ್ನೋಂಥ ಹಠಕ್ಕೆ ಬಿದ್ದರಂತೆ. ಈಗ ಹಂಗಾಗಿದೆ. 11 ಜನ ಅವರೆಲ್ಲ RCB ಅಭಿಮಾನಿಗಳು, ಹುಟ್ಟಿದಾಗಿನಿಂದ RCBಯನ್ನು ಬಿಟ್ಕೊಟ್ಟಿಲ್ಲ 17 ವರ್ಷಗಳಿಂದ. ಸೊ ಬಟ್ ಈಗ ಹೋಗಿರುವಂಥ ಸಾವನ್ನು ವಾಪಸ್ಸಂತೂ ತರೋಕ್ಕಂತೂ ಆಗೋದಿಲ್ಲ. ಈಗ ಏನೇ ಪರಿಹಾರ ಕೊಟ್ಟಿರ್ಬೋದು ಸರ್ಕಾರದಿಂದ, ಒಂದು 25 ಲಕ್ಷ ರೂಪಾಯಿ, ಮತ್ತು RCB ಕಡೆಯಿಂದ 10 ಲಕ್ಷ ರೂಪಾಯಿ, ಮತ್ತು RCB KSA ಕಡೆಯಿಂದ 5 ಲಕ್ಷ ರೂಪಾಯಿ, ಈ ರೀತಿ ಬೇರೆ ಬೇರೆ ಕಡೆಯಿಂದ ಒಂದು 40-45 ಲಕ್ಷ ರೂಪಾಯಿ ಪರಿಹಾರ ಇರ್ಬೋದು. ಏನು ಯೂಸ್ ಅಂತ, ಏನು ಪ್ರಯೋಜನ? ಜೀವ ಮತ್ತೆ ವಾಪಸ್ ಬರೋದಿಲ್ಲ. ಎಷ್ಟೇ ದುಡ್ಡು ಕೊಟ್ಟರು ಕೂಡ ಮಕ್ಕಳನ್ನ ಕಳೆದುಕೊಂಡಿರುವಂತಹ ತಂದೆ ತಾಯಿಯರ ಆಕ್ರಂದನ ನಿಲ್ಲೋದಿಲ್ಲ. ಅದಕ್ಕೆ ಸರ್ಕಾರಕ್ಕೆ ಮುಜುಗರ ಆಗಿರೋದು. ಹಂಗಾಗಿ ಹೈಕಮಾಂಡ್ ಬುಲಾವ್ ಕೂಡ ಇದೆ. ಈಗ ಸಿದ್ದರಾಮಯ್ಯನವರು ಬೆಳಗ್ಗೆ ದೆಹಲಿಗೆ ತೆರಳುತ್ತಿದ್ದಾರೆ. ಹೇಗೆ ಕಾನೂನಿನ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ, ಮತ್ತೆ ಈ ಪೊಲೀಸರ ತಲೆದಂಡ ಆಯ್ತಲ್ಲ, ಅದು ಸರ್ಕಾರಕ್ಕೆ ಮುಜುಗರ ಆಗಿರೋದು.